ಇನ್ನು ತಮ್ಮ ಉಚ್ಚಾಟನೆಗೆ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬ ನೇರ ಕಾರಣ ಅನ್ನುವಂತಹ ಬೆಂಕಿಯಂತಹ ಮಾತುಗಳನ್ನು ಇವತ್ತು ಮುಂದುವರಿಸಿದ್ದಾರೆ ಉಚ್ಚಾಟಕ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಈ ಕುಟುಂಬದ ಭ್ರಷ್ಟಾಚಾರಕ್ಕೆ ಹಿಂದೂಗಳು ಬೇಸತ್ತಿದ್ದಾರೆ. ಯಾರದ್ದೋ ಆರೋಪಕ್ಕೆ ಕೆಲ ಸ್ವಾಮೀಜಿಗಳಿಂದ ಹೇಳಿಕೆಯನ್ನು ಕೊಡಿಸ್ತಾರೆ. ಯಡಿಯೂರಪ್ಪ ಕುಟುಂಬದಿಂದ ಪಕ್ಷವನ್ನ ಮುಕ್ತ ಮಾಡಿ, ಇದು ಪಬ್ಲಿಕ್ ಟಿವಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಡೋದ್ರ ಮೂಲಕ ಬಿಜೆಪಿ ಹೈಕಮಾಂಡ್ ಅನ್ನ ಒತ್ತಾಯಿಸ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವಕಾಶ ಸಿಕ್ಕಾಗ್ಲೆಲ್ಲ ಕೂಡ ಬಿಎಸ್ ಯಡಿಯೂರಪ್ಪ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಸುದೀರ್ಘವಾಗಿ ಬಂಡಾಯ ಎದ್ದಿರೋದು ನಮಗೆಲ್ಲ ಗೊತ್ತೇ ಇದೆ. ಈಗ ಎಕ್ಸ್ಪೆಲ್ ಆದ್ಮೇಲೆ ಬಳಿಕ ಅಂತೂ ಉರಿ ಕೆಂಡದಂತಹ ಕೋಪವನ್ನ ತೋರಿಸ್ತಾ ಇದ್ದಾರೆ. ಬ್ರ್ಯಾಂಡ್ ಯತ್ನಾಳ್ ನಮ್ಮ ಒಟ್ಟಿಗೆ ಇದ್ದಾರೆ. ಈಗ ಮೊದಲನೇದಾಗಿ ನಿಮಗೆ ಉಚ್ಚಾಟನೆ ಆದ ನಂತರ ಮೊದಲನೇ ಬಾರಿಗೆ ವಿಜಯಪುರ ಬಂದಿದ್ದೀರಿ. ಏನು ನಿಮ್ಗೆ ಯಾವ ಈ ಉಚ್ಚಾಟನೆ ಪ್ರಮುಖ ಕಾರಣ ಯಾರು? ಅದೇ ಕುಟುಂಬ, ಯಡಿಯೂರಪ್ಪ ಕುಟುಂಬ, ಮತ್ತಾರು ಬೇರೆ ಯಾರು ಇಲ್ಲ. ಈಗ ಹೊಸ ಪಕ್ಷ ಕಟ್ಟಲಿಕ್ಕೆ ನಿಮ್ಮ ಅನೇಕ ಏನು ಅಂತಂದರೆ ಅಭಿಮಾನಿಗಳಾಗಲಿ ಬಿಜೆಪಿ ಕಾರ್ಯಕರ್ತರು ನಿಮಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಫೋನ್ ಮಾಡಿದ್ರಿ. ಈ ಬಗ್ಗೆ ಏನು ವಿಚಾರ ಮಾಡಿದ್ರಿ? ಯಾವ ರೀತಿ ಜಾಗೃತಿ ಮೂಡಿಸ್ಲಿಕ್ಕೆ? ನೋಡ್ರಿ, ವ್ಯಾಪಕವಾಗಿ ರಾಜ್ಯದಲ್ಲಿ BJP ಬಗ್ಗೆ ಅಸಮಾಧಾನ ಭಾಳ ಇದೆ. ಯಾಕಂದರೆ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ, ವ್ಯಾಪಕ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರ ಜೊತೆಗೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಅಂತ ಗಂಭೀರ ಆರೋಪ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನೀವು ಕಮೆಂಟ್ಸ್ ತೆಗೆದು ನೋಡಿರಿ. ಇವತ್ತು ವಿಜಯೇಂದ್ರನ ಎಕ್ಸ್ನಲ್ಲಿ ನೋಡ್ರಿ, ಅಲ್ಲಿದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ BJP ಕರ್ನಾಟಕ ಅಲ್ಲಿ ಹೋಗಿ ನೋಡಿರಿ. ನೀನು ಅಡ್ಜಸ್ಟ್ಮೆಂಟ್ ನನ್ನ ಮಗ ಅದಿ, ನೀ ಯಾವಾಗ ಕಿತ್ಕೊಂಡು ಹೋಗ್ತೀಯಾ, ನೀ ರಾಜೀನಾಮೆ ಕೊಟ್ಟು ಹಾಳಾಗಿ ಹೋಗು, ಹಿಂಗೆ ಕಮೆಂಟ್ ಮಾಡ್ಲಕತ್ತ. ನೀವು ಅದನ್ನು ನೋಡಿರಿ. 1, 2, 3 ಇರ್ತಾವಲ್ಲ ಪಂಗರು. ಜೈ BYV ಯಡಿಯೂರಪ್ಪನೇ ನಮ್ಮ ಹುಟ್ಟಿಸಿದ ನಾಯಕ ಅನ್ನೋಂಥವ್ರು ಅದಾರ 4 ಮಂದಿ. ಆದರೆ 99% ವಿಜೇಂದ್ರ ವಿರುದ್ಧ ಅಲ್ಲೇ ಕರ್ನಾಟಕದಲ್ಲಿದೆ. ಅದನ್ನು ಹೈಕಮಾಂಡ್ ಗಮನಕ್ಕೆ ತೊಗೊಂಡು ಏನು ಯಡಿಯೂರಪ್ಪ ಕುಟುಂಬ 1, 2, 3 ಸ್ವಾಮಿಗಳನ್ನ ಹಿಡಿದಾರ, ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಅಟ್ಟಕ್ಕೆ ಮ್ಯಾಗಿನವ್ರು ಗಾಬರಿ ಆಗ್ತಾರೆ. ಏನು ಗಾಬರಿ ಆಗೋವಂಥದ್ದು ಅವಶ್ಯ ಇಲ್ಲ. ಈ ನಾಡಿನ ಜನ ಯಾವುದೋ ಒಬ್ಬ ಸ್ವಾಮಿ ಹೇಳಿದ ಕೂಡ ನಾವು ಓಟ್ ಹಾಕೋದಿಲ್ಲ. ಇಲ್ಲೇ ನಾವು ನೋಡ್ತೀವಿ, ಎಷ್ಟೋ ಸ್ವಾಮಿಗಳು ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟರೆ ಯಾರೂ ಅದಕ್ಕೆ ಕೇರ್ ಮಾಡೋದಿಲ್ಲ. ಅದಕ್ಕೆ ಹೈಕಮಾಂಡ್ ಗಂಭೀರವಾಗಿ ತಗೊಳ್ಳೋದು ವಿನಂತಿ ಮಾಡ್ಕೋತೀನಿ. ನಾನು ಸೇರಿಸೋರಂತೇಳಿ ವಿನಂತಿ ಮಾಡೋದಿಲ್ಲ. ಪಕ್ಷದ ದೃಷ್ಟಿಯಿಂದ ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಮಾಡಿರತ್ತೆ ವಿನಂತಿ ಮಾಡ್ಕೋತೀನಿ. ಹಿಂದೂ ಪಕ್ಷ ಕಟ್ಟಲಿಕ್ಕೆ ಈಗ ಅನೇಕ ಕರೆ ಬಂದಿದ್ದಾವೆ, ನೀವು ಕೂಡ ಹಾಗೆ ಹಿಂದೂ ಪಕ್ಷ ಕಟ್ಟೋ ಬಗ್ಗೆ ನಿಟ್ಟಿನಲ್ಲಿ ಯಾವಾಗ ಪಕ್ಷ ಕಟ್ತೀರಿ, ಇದಕ್ಕೆ ಯಾವಾಗ ಮುಂದಾಗ್ತೀರಿ, ಅದೆಲ್ಲ ರೂಪುರೇಷೆಗಳು ತಯಾರಾಗಿದೆ. ನೀವು ಆ ಪೂಜೆ ಮಾಡೋರು ಮಾಡಲಿಲ್ಲರಿ, ಗುತ್ತೇದಾರ ಪೂಜಾರಿ ಚಾಲು ಮಾಡಿರಿ. ಹಿಂದೂ ಪಕ್ಷ ಕಟ್ಟಲಿಕ್ಕೆ ನೀವೀಗ ಮುಂದಾಗ್ತಾ ಇದ್ದೀರಿ, ನಿಮ್ಗೆ ಕಟ್ಟಬೇಕು ಅಂತೇಳಿ ಅನೇಕ ಜನರು ಕೂಡ ಕಟ್ಟಬೇಕಂತಿಲ್ಲ. ಜನಾಭಿಪ್ರಾಯ ಬರ್ತಾ ಇದೆ, ಜನರ ಕಾರ್ಯಕರ್ತರ ಕೂಗು ಬರ್ತಾ ಇದೆ, ಹಿಂದೂ ಕಾರ್ಯಕರ್ತರ ಕೂಗು ಬರ್ತಾ ಇದೆ. ಅದಕ್ಕೆ ಅವ್ರದ್ದು ಕೂಗು ಏನಿದೆ ಅದ್ರ ಬಗ್ಗೆ ಸರ್ವೆ ಮಾಡ್ತೀವಿ, ನಿರ್ಣಯ ತಗೋತೀವಿ. ಅಂದರೆ ಯಾವಾಗ ವಿಜಯದಶಮಿಗೆ ನಾವು ನೋಡ್ತೀವಿ, ಅಲ್ಲಿ ತನಕ ಸರ್ವೆ ಮಾಡ್ತೀವಿ. ವಿಜಯದಶಮಿ ದಿವಸ BJPನೇ ಶುದ್ಧ ಆಯಿತು, ರಿಪೇರಿ ಆಯ್ತು ಅಂದರೆ ಒಳ್ಳೆಯದು. ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಯತ್ನಾಳ ಉಚ್ಚಾಟನೆ ಆದ ತಕ್ಷಣ ಸಂಭಾಷಣೆ ಮಾಡಿದರು. ಮನೆಯಲ್ಲಿದ್ದಂಥ ವೈಟ್ ಶರ್ಟ್ ಎಲ್ಲ ಹೊರಗಡೆ ಬಂದು ಕಬಡ್ಡಿ ಮೂರ್ಖರು ಅದಾರ ಅವರು. ಬಿಜಾಪುರನಾಗ ಅವ್ರು ಯಾರೂ ಗೆಲ್ಲುವುದಿಲ್ಲ. ನಾನೇ ಅಭ್ಯರ್ಥಿ, ನಾನೇ ಗೆಲ್ಲ. ಮುಂದಿನ ಹೋರಾಟ ಯಾವ ರೀತಿ ಜನಜಾಗೃತಿ ಅಂತ ಏನು ಮೂಡಿಸ್ತೀವಿ? ಜನಜಾಗೃತಿ ಮಾಡ್ತೀವಿ, ಅಭಿಪ್ರಾಯ ತೊಗೋತೀವಿ ಸೋಷಿಯಲ್ ಮೀಡಿಯಾ ಮೂಲಕ. ಎದ್ರ ಬಗ್ಗೆ ಅದು ಕ್ವಶನ್ ಹಾಕ್ತೀವಿ, ನಿಮ್ಗೆ ಕಳಿಸ್ತೀವಿ. ಅದನ್ನು ಏನು ನಾವು ಇದು ಮಾಡ್ತೀವಿ. ಇದಿಷ್ಟು ಯತ್ನಾಳ್ ಅವರ ಮಾತು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.